IPL ಹುಚ್ಚಿನ ಅತ್ತೆ ಸೊಸೆಯರು. ಅದೊಂದು ಸಾಫ್ಟ್ವೇರ್ ಸೊಲ್ಯೂಷನ್ ಆಫೀಸ್. ರಮೇಶ್ ತನ್ನ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಟೈಮ್ ಅನ್ನು ಮರೆತು ಹೋಗಿರುತ್ತಾನೆ. ಸಾಯಂಕಾಲ 5 ಆಗುತ್ತಿರುವಾಗ ಆಫೀಸ್ ಬಾಯ್ ತರುಣ್ ಬರ್ತಾನೆ. ಸರ್ ಹೇಳ್ ತರುಣ್. ಸರ್ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಬೇಕಾ ಸರ್? ಈಗ ಬೇಡ ತರುಣ್, ಬೇಕಾದಾಗ ಕರಿತೀನಿ, ಹೋಗೋ. ನಾನ್ ಮನೆಗೆ ಹೋಗ್ತಾ ಇದ್ದೀನಿ ಸರ್. ಮನೆಗೆ ಹೋದ್ರೆ ಮಿಕ್ಕವರಿಗೆ ಬೇಕಾದನ್ನ ಯಾರು ಕೊಡ್ತಾರೆ ತರುಣ್? ಆಫೀಸ್ ಅಲ್ಲಿ ನಿಮ್ ಬಿಟ್ಟು ಯಾರು ಇಲ್ಲ ಸರ್. ಅಯೋಮಯದಿಂದ ತರುಣ್ ಅನ್ನು ನೋಡ್ತಾ, ನಾನು ಒಬ್ನೇ ಇರೋದಂದ್ರೇನು ತರುಣ್? ಮಿಕ್ಕ ಸ್ಟಾಫ್ ಎಲ್ಲಿ ಹೋಗಿದ್ದಾರೆ? ಸಾರ್ ಈ ದಿನ IPL ಮ್ಯಾಚ್ ಇದೆ ಅಲ್ಲ, ಎಲ್ರು 6 ಹೊಡಿತಾಳೆ, ಹಾಗೆ ಶಟ್ ಡೌನ್ ಮಾಡಿ ಹೊರಟೋಗ್ಬಿಟ್ರು. ನೀವು ಮಾತ್ರ ಇನ್ನು ವರ್ಕ್ ಮಾಡ್ಕೊಂತಾನೆ ಕ್ಯಾಬಿನ್ ಅಲ್ಲೇ ಇದ್ದೀರಾ. ವಾಟ್, ಆಗ್ಲೇ ಈವ್ನಿಂಗ್ 6 ಆಗೋಯ್ತಾ? ರಮೇಶ್ ತನ್ನ ಕ್ಯಾಬಿನ್ ನಿಂದ ಆಫೀಸ್ ಎಲ್ಲವನ್ನೂ ನೋಡುತ್ತಾನೆ. ಆಫೀಸ್ ಎಲ್ಲವೂ ಖಾಲಿ. ನಮ್ಮ ಆಫೀಸ್ ಎಲ್ಲ IPL ಹುಚ್ಚಿರೋರು ಇಷ್ಟೊಂದ್ ಜನ ಇದ್ದಾರಾ? ನೀವು ಪರ್ಮಿಷನ್ ಕೊಟ್ರ ಹುಚ್ಚರಲ್ಲಿ ನಾನು ಕೂಡ ಒಬ್ಬನಾಗ್ತೀನಿ ಸರ್ ಎಂದು ತರುಣ್ ಹೇಳುತ್ತಾ ಇರುವಾಗ ಅವನ ಕ್ಯಾಬಿನ್ ನಲ್ಲಿರುವ ಟೇಬಲ್ ಮೇಲಿರುವ ರಮೇಶ್ ಫೋನ್ ರಿಂಗ್ ಆಗುತ್ತೆ. ತರುಣ್ ಬಂದು ಆ ಫೋನ್ ಅನ್ನು ಹಿಡಿದುಕೊಂಡು ತಿರುಗಿ ರಮೇಶನ ಹತ್ರ ಬರ್ತಾನೆ. ರಮೇಶ್ ರಿಸೀವ್ ಮಾಡ್ಕೋತಾನೆ. ಹೇಳಿ ಡ್ಯಾಡ್. ಆಗ ಅವನ ತಂದೆ ಪ್ರಸಾದ್ ಕಾರನ್ನ ಹಿಂದೆ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಡ್ರೈವರ್ ಕಾರನ್ನು ಪ್ರಸಾದನ ಮನೆ ಕಡೆಗೆ ನಡೆಸ್ತಾ ಇರ್ತಾನೆ. ಹೊರಟಿಯ ಮಗನೇ? ಇನ್ನೂ ಇಲ್ಲ ಡ್ಯಾಡ್, ನನ್ಗೆ ಟೈಮ್ ಆಗೋ ಹಾಗಿದೆ. ಅರ್ಜೆಂಟ್ ಮೀಟಿಂಗ್ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಮನೆಗೆ ಹೊರಡ್ತಾ ಇದ್ದೀನಿ. ನೀನು ಕೂಡ ಎಷ್ಟು ಕೆಲಸ ಇದ್ರ ಪಕ್ಕಕ್ಕಿಟ್ಟು ಮನೆಗ್ ಬಾ. ಮೊದಲೇ ಈ ದಿನ IPL ಮ್ಯಾಚ್ ಇದೆ. ಅತ್ತೆ ಸೊಸೆಯರು ಟಿವಿ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ಮನೆ ಕೆಲಸ ಅಡ್ಗೆ ಕೆಲಸ ನಮ್ಗೆ ತಪ್ಪಲ್ಲ. ನಂಗೂ ಈಗ್ಲೇ ತಿಳಿತು ಡ್ಯಾಡ್, ಈ ದಿನ IPL ಮ್ಯಾಚ್ ಇದೆ ಅಂತ. ಆದ್ರೆ ನೋಡು ಮಗ ರಮೇಶು, ಅತ್ತೆ ಸೊಸೆ ಮನೆ ಕೆಲಸ ಅಡ್ಗೆ ಕೆಲಸನ ಹಂಚ್ಕೊಂಡು ಹೇಗೆ ಮಾಡ್ಕೋತಾ ಇದ್ದಾರೋ ಈ ದಿನ ನಾವು ಕೂಡ ಹಾಗೆ ಮಾಡ್ಬೇಕು. ನಾನು ಮಾಡ್ಬೇಕಾದ ಕೆಲಸ ಮಾಡ್ತೀನಿ, ನೀನು ಮಾಡ್ಬೇಕಾದ ಕೆಲಸನ ಹಾಗೆ ಇಡ್ತೀನಿ. ಆಮೇಲೆ ನಿನ್ನಿಷ್ಟ ಮಗನೇ. ಈಗಲೇ ಮಕ್ಕಳು ಹರೀಶ್ ಭವ್ಯ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ತಾತ ಮಮ್ಮಿ ಅಜ್ಜಿ ಟಿವಿ ಮುಂದೆ ಕೂತ್ಕೊಂಡು IPL ಮ್ಯಾಚ್ ನೋಡ್ತಾ ಇದ್ದಾರೆ ಅಂತ. ಇನ್ನು ನೀನೇ ಅರ್ಥ ಮಾಡ್ಕೋ ನಮ್ಗೆ ಮನೆ ಹತ್ರ ಎಷ್ಟು ಕೆಲಸವಿರುತ್ತೆ ಅಂತ ಎಂದು ಹೇಳಿ ಪ್ರಸಾದ್ ಫೋನ್ ಇಡುತ್ತಾನೆ. ರಮೇಶ್ ಅಯೋಮಯದಿಂದ, ಅಮ್ಮ ಅಪ್ಪಂಗೆ ಅಡ್ಗೆ ಬರಲ್ಲ, ಮನೆ ಕೆಲಸ ಮಾತ್ರ ಮಾಡ್ತಾನೆ, ನಾನು ಹೋಗಿ ಅಡ್ಗೆ ಮಾಡ್ಬೇಕು. ಅಡ್ಗೆ 8ವರೆಗೂ ರೆಡಿ ಆಗದಿದ್ರೆ ಮಕ್ಕಳು ಹಸ್ವೆ ಅಂತ ಅಳ್ತಾ ಇರ್ತಾರೆ. ನಾನು 8ಗೆ ಅಡ್ಗೆ ರೆಡಿ ಮಾಡ್ಬೇಕು ಅಂದ್ರೆ ಈಗ್ಲೇ ಹೊರಡಬೇಕು ಎಂದು ತನ್ನಲ್ಲಿ ತಾನು ಅನ್ನುತ್ತಿರುವ ಹಾಗೆ ಮೇಲಕ್ಕೆ ಅನ್ನುತ್ತಾನೆ. ಆ ಮಾತನ್ನು ಕೇಳಿ ತರುಣ್ ಮುಸಿಯಾಗಿ ನಗ್ತಾ ಇರ್ತಾನೆ. ರಮೇಶ್ ಕೋಪದಿಂದ, ನೋಡಿ ನಕ್ಕಿದ್ದು ಸಾಕು, ಹೋಗಿ ಆ ಲ್ಯಾಪ್ಟಾಪ್ ತಗೊಂಡ್ ಬಾ, ನಾನು ಕಾರಲ್ಲಿ ರೆಡಿ ಆಗಿರ್ತೀನಿ, ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ಮನೆಗೆ ಹೊರಟೋಗ್ತೀನಿ. ನಿಮಿಷದಲ್ಲಿ ಬರ್ತೀನಿ ಸರ್. ರಮೇಶ್ ಹೊರಟು ಹೋಗುತ್ತಾನೆ. ಪ್ರಸಾದ್ ಕಾರಿನಲ್ಲಿ ಮನೆಗೆ ಬರುತ್ತಾನೆ. ಮನೆ ಮುಂದಿರುವ ಲಾನ್ ನಲ್ಲಿ ಕುರ್ಚಿಯಲ್ಲಿ ಮಕ್ಕಳು ಹರೀಶ್ ಭವ್ಯ ಕೂತ್ಕೊಂಡು ಮುಂದಿರುವ ಟೀಪಾಯಿ ಮೇಲೆ ತುಂಬಾ ಮಾವಿನ ಹಣ್ಣು ಹಿಡ್ಕೊಂಡು ತಿಂತಾ ಇರ್ತಾರೆ. ಮಾಲತಿ, ಸುಕನ್ಯಾ, ವೀರೇಶ್ ಮೂವರು ಆ ಮಕ್ಕಳ ಹತ್ರ ನಿಂತ್ಕೊಂಡಿರ್ತಾರೆ. ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾನೆ. ತಿಂತಾ ಇರುವ ತನ್ನ ಮೊಮ್ಮಗಳನ್ನು ನೋಡಿ ಒಂದೇ ಸಮನೆ ನೋಡ್ತಾ ಇರುವ ಮೂರನ್ನು ಕೋಪದಿಂದ ನೋಡ್ತಾ, ಹೇಯ್ ಯಾರು ನೀವೆಲ್ಲ? ಮಕ್ಕಳನ್ನು ಎತ್ಕೊಂಡು ಹೋಗೋರ? ಇಲ್ಲ ಸರ್, ಈ ಮಾವಿನ ಹಣ್ಣು ಮಾರ್ಕೊಳ್ಳೋನು ಸರ್, ಹೆಸರು ಮಾಲತಿ. ಈಗ ಏನು ನಿನ್ ಹೆಸರು ಹೇಳ್ತಲೆ ನಮಸ್ತೆ ಮಾಡು ಅಂತೀಯ ಏನು? ಹಾಗಲ್ಲ ಸರ್, ಮಾವಿನ ಹಣ್ಣು ಮಾರ್ಕೊಂಡು ಹೋಗ್ತಾ ಇದ್ರೆ ನನ್ನ ಕರೆದ್ರು, ಅಷ್ಟು ಮಾವಿನ ಹಣ್ಣು ಹಾಗಿಟ್ಕೊಂಡು ತಿಂತಾ ಇದ್ದಾರೆ. ಸರಿ ದುಡ್ಡೇ ಅಲ್ವಾ ಬೇಕು, ನಾನು ಕೊಡ್ತೀನಿ. ಮತ್ತೆ ನಿನ್ ವಿಷಯ ಏನಮ್ಮ ತಾಯಿ ಎಂದು ಸುಕನ್ಯಾಳನ್ನು ಕೇಳುತ್ತಾನೆ. ನಾನು ಐಸ್ ಕ್ರೀಮ್ ಮಾರೋನು ಸ್ವಾಮಿ, ಹೆಸರು ಸುಕನ್ಯಾ. ಅರ್ಥವಾಯ್ತು, ನೀನು ಐಸ್ ಕ್ರೀಮ್ ಮಾರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಕ್ಕಳು ಕರೆದು ನಿನ್ನ ಹತ್ರ ಇರುವ ಎಲ್ಲ ಐಸ್ ಕ್ರೀಮ್ ಅನ್ನ ತಿಂದಿದ್ದಾರೆ ಅಷ್ಟೇ ಅಲ್ವಾ? ಹೌದು ಸಾರು, ದುಡ್ಡು ನಾನು ಕೊಡ್ತೀನಿ ಎಂದು ವೀರೇಶನ ಕಡೆ ನೋಡ್ತಾನೆ. ಅಯ್ಯ, ನಿಮ್ಮಿಬ್ಬರ ಮಕ್ಕಳು ನನ್ನ ಹತ್ರ ಏನೂ ತಗೊಂಡಿಲ್ಲ, ಸಾಕ್ಷ್ಯಕ್ಕಾಗಿ ನನ್ನನ್ನ ಬಾ ಅಂತ ಕರೆದೆ, ಅದಕ್ಕೆ ಬಂದೆ ಸ್ವಾಮಿ. ಅವ್ರು ಹೇಳಿದ ಹಾಗೆ ಮಾವಿನ ಹಣ್ಣು ಐಸ್ ಕ್ರೀಮು ನಿಮ್ಮಿಬ್ಬರು ಮಕ್ಕಳ ತಿಂದ್ರಪ್ಪ, ಅದಕ್ಕೆ ನಾನೇ ಸಾಕ್ಷಿಯಪ್ಪ. ತಾತಯ್ಯ ಅವ್ರಿಗೆ ದುಡ್ಡು ಕೊಡಿ. ಹೌದು ತಾತಯ್ಯ, ದುಡ್ಡು ಕೊಟ್ರೆ ಅವರು ಇಲ್ಲಿಂದ ಹೊರಟು ಹೋಗ್ತಾರೆ. ಪ್ರಸಾದ್ ಏನು ಮಾತನಾಡದೆ ಅವರಿಗೆ ದುಡ್ಡನ್ನು ಕೊಡುತ್ತಾನೆ. ಅವರು ಹೊರಟು ಹೋಗುತ್ತಾರೆ. ಮಗು ಹರೀಶು, ಈ ಅತ್ತೆ ಸೊಸೆರು ಏನ್ ಮಾಡ್ತಾ ಇದ್ದಾರೆ? ನಾನ್ ಹೇಳೋದೇನು ತಾತ, ಹೋಗಿ ನೋಡಿ ನಿಮ್ಗೆ ತಿಳಿಯುತ್ತೆ ಎಂದು ಅತಿ ಮರ್ಯಾದೆಯಿಂದ ಹೇಳುತ್ತಾನೆ. ಆಗಲೇ ಪ್ರಸಾದನಿಗೆ ಎಡಗಣ್ಣು ಅದ್ರದ ಹಾಗಾಗುತ್ತೆ. ಇದೇನಿದು, ಈಗಿಂದೀಗ ನನಗೆ ಎಡಗಣ್ಣು ಅದ್ರತಾ ಇದೆ, ಸಮಥಿಂಗ್ ರಾಂಗ್. ಈಗ ನಾನು ಮನೆಯೊಳಗೆ ಹೋಗ್ಬೇಕಾ, ಇಲ್ಲ ಅಂದ್ರೆ ಮಗ ರಮೇಶ್ ಮನೆಗೆ ಬರುವವರೆಗೂ ಕಾಯದ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮಗ ರಮೇಶ್ ಕಾರಿಂದ ಮನೆಗೆ ಬರ್ತಾನೆ. ಲಾನ್ ನಲ್ಲಿರುವ ಮಕ್ಕಳನ್ನು ತಂದೆಯನ್ನು ನೋಡಿ ಅವ್ರ ಹತ್ರ ಬರ್ತಾನೆ. ಲಂಕಿ ಅಂತ ಮನೆ ಇಟ್ಕೊಂಡು ಹೀಗೆ ಲಾನ್ ನಲ್ಲಿ ಯಾಕೆ ನಿಂತಿದ್ದೀರಪ್ಪ? ಲಂಕಿ ಅಂತ ಮನೆ ಹೇಗಿದೆಯೋ ನೋಡೋಣ ಬಾ ಮಗನೇ. ಮಕ್ಕಳು ಪ್ರಸಾದ್ ರಮೇಶ್ ಸೇರಿ ಮನೆಯೊಳಗೆ ಬರುತ್ತಾರೆ. IPL ಅಂದ್ರೆ ಎಲ್ಲಿಲ್ಲದ ಹುಚ್ಚಿರುವ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ದೊಡ್ಡ ಟಿವಿಯಲ್ಲಿ IPL ನೋಡುತ್ತಾ ಟೀಪಾಯ್ ಮೇಲೆ ಕೂಲ್ ಡ್ರಿಂಕ್ಸ್, ಲೇಸ್, ಬಿಂಗೋ, ಕುರ್ಕುರೆ ಪ್ಯಾಕೆಟ್ ಗಳನ್ನ ಇಟ್ಕೊಂಡಿರ್ತಾರೆ. ಅತ್ತೆ ಸೊಸೆಯರು ಆಲೋಚಿಸುತ್ತಾ ತಿಂತ ತಮಾಷೆಯಾಗಿ ಮಾತನಾಡ್ತಾ ನಗ್ತಾ ಇರ್ತಾರೆ.
ಹಾಲೆಲ್ಲವೂ ಚಿಕ್ಕ ಚಿಕ್ಕ ಕಾಗದ ಚೂರಿನಿಂದ, ತಿಂದು ಬಿಸಾಕಿದ ಲೇಸು, ಬಿಂಗೋ, ಕುರ್ಕುರೋ ಪ್ಯಾಕೆಟ್ಸ್ ನಿಂದ, ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಇಂದ, ಹರಿದು ಹೋದ ಹೂವಿನಿಂದ ಚಿತ್ರ ವಿಚಿತ್ರವಾಗಿರುತ್ತೆ ಮನೆಯೆಲ್ಲ. ರಮೇಶ್ ಕಿಚನ್ ಒಳಗೆ ನೋಡ್ತಾನೆ. ಸಿಂಕ್ ತುಂಬಾ ಪಾತ್ರೆಗಳಿರುತ್ತೆ. ತರಕಾರಿ, ಹಣ್ಣು ಎಲ್ಲ ಕೆಳಗೆ ಬಿದ್ದಿರುತ್ತೆ. ತಂದೆ ಮಗ ಇಬ್ಬರಿಗೂ ಅದೆಲ್ಲ ನೋಡಿ ಕೋಪ ಬರುತ್ತೆ. ಹೀಗಲ್ಲ ಕಣೋ, ಈ ಅತ್ತೆ ಸೊಸೆಯರಿಗೆ ತಕ್ಕ ಬುದ್ಧಿ ಹೇಳ್ತೀನಿ. ಪ್ರಸಾದ್ ತಕ್ಷಣ ಟಿವಿ ರಿಮೋಟ್ ಹಿಡ್ಕೊತಾನೆ. ಅಷ್ಟೇ, ಶಾರದಾ ಆವೇಶದಿಂದ ಮೇಲಕ್ಕೆದ್ದು ಕೋಪದಿಂದ ಹೀಗಂತಾಳೆ, ಮಿಸ್ಟರ್ ಪ್ರಸಾದ್, ರಿಮೋಟ್ ಅಲ್ವಾ ಸ್ಮೂತ್ ಆಗಿರುತ್ತೆ ಅಂತ ರೆಡ್ ಬಟನ್ ಏನಾದ್ರೂ ಒತ್ತದೆ ಅನ್ಕೋ. ಒತ್ತಿದ್ರೆ ಏನ್ ಮಾಡ್ತೀಯ ಶಾರದಾ? ಹೇಳು, ಏನ್ ಮಾಡ್ತೀಯ ಹೇಳು. ಮಾತಲ್ಲ, ಮಾತಾಡೋದ್ ಕೂಡ ಇಲ್ಲ. ನಾವೇನ್ ಮಾಡ್ತೀಯೋ ಹೇಳು ಸೊಸೆ. ನಿಮ್ ಇಷ್ಟವಾದ ಅಡಿಗೆಯಲ್ಲಿ ಉಪ್ಪು ಹೆಚ್ಚಾಗಿ ಬೀಳುತ್ತೆ. ಇಷ್ಟವಾದ ಬಟ್ಟೆಲಿ ದೊಡ್ಡ ದೊಡ್ಡ ಐರನ್ ಬಾಕ್ಸ್ ಕಾಲೇ ಇರುತ್ತೆ. ಸ್ನಾನ ಮಾಡುವಾಗ ಸಡನ್ ಆಗಿ ಶವರ್ ನಿಂತು ಹೋಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ವೈಫೈ ನಿಂತು ಹೋಗುತ್ತೆ. ಇನ್ನೂ ಹೇಳ್ಬೇಕು ಅಂದ್ರೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಶಾರದಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, AC ಗಾಳಿ ತಣ್ಣಗೆ ತಗಲ್ತಾ ಇದ್ರೆ ಹಾಯಾಗಿ ಮಲಗಿರ್ತೀರಾ, ಸಡನ್ ಆಗಿ ಪವರ್ ಹೋಗುತ್ತೆ, ಯಾವತ್ತಿಗೂ ಬರಲ್ಲ. ನಿಮಗೂ ನೀವೇ ಗಾಳಿ ಹಾಕೊಂಡು ನಮಗೂ ಬೀಸ್ಬೇಕು. ಹೀಗೆ ಹೇಳ್ಕೊಂತ ಹೋದ್ರೆ ಬಹಳ ಸಮಸ್ಯೆ ಎದುರಿಸ್ಬೇಕಾಗತ್ತೆ ರೀ. ಡ್ಯಾಡ್, ಈ ಅತ್ತೆ ಸೊಸೆ ಜೊತೆ ನಮ್ಗೇನಕ್ಕೆ ತಲೆನೋವು ಹೇಳಿ? ಈ IPL ಯಾವತ್ತಿಗೂ ಇರೋದಿಲ್ವಲ್ಲ. ಹೀಗೆ ಏನೋ ಒಂದು ದಿನ ಇರುತ್ತೆ, ಆ ದಿನ ಇವರ ಹಂಗಾಮ ಇರುತ್ತೆ, ಅಷ್ಟೇ ಅಲ್ವಾ? ಅಷ್ಟೇ ಮಗನೇ, ಈ ವಿಷಯ ನಿಮ್ಮ ಅಪ್ಪಂಗೆ ಅರ್ಥವಾಗುವ ಹಾಗೆ ಹೇಳು. ನಾನು ಹೇಳ್ತೀನಿ ಮಮ್ಮಿ, ನೀವು IPL ನೋಡ್ಕೊಳ್ಳಿ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ರಿಮೋಟ್ ಅನ್ನು ಸೋಫಾದಲ್ಲಿ ಬಿಸಾಕುತ್ತಾನೆ. ಶಾರದಾ, ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು IPL ನೋಡ್ತಾ ಇರ್ತಾರೆ. ಪ್ರಸಾದ್, ರಮೇಶರು ಮಕ್ಕಳನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ಮಕ್ಕಳನ್ನು ಡೈನಿಂಗ್ ಟೇಬಲ್ ಹತ್ರ ಕೂರಿಸುತ್ತಾರೆ. ಮಕ್ಕಳೇ, ನೀವಿಬ್ರು ಇಲ್ಲೇ ಹೀಗೆ ಕೂತ್ಕೊಂಡಿರ್ಬೇಕು. ತಾತಯ್ಯ ಹಾಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ನಾನು ಕಿಚನ್ ಅನ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ನಮಗೆ ತಿನ್ನೋದಕ್ಕೆ ಏನಾದ್ರು ಕೊಡು ಡ್ಯಾಡಿ. ಹೌದು ಡ್ಯಾಡಿ, ಖಾಲಿ ಅಂತ ಎಷ್ಟೊತ್ತು ತನಕ ಕೂತ್ಕೋತೀವಿ ಹೇಳು? ಈಗ್ಲೇ ಅಲ್ವಾ ಮಕ್ಕಳೇ, ಬುಟ್ಟಿ ತುಂಬಾ ಮಾವಿನಹಣ್ಣು ತಿಂದ್ರಿ, ಬಂಡಿ ತುಂಬಾ ಐಸ್ ಕ್ರೀಮ್ ತಿಂದ್ರಿ, ಆದ್ರೂ ನಿಮ್ಮ ಚಿಕ್ಕ ಹೊಟ್ಟೆಗೆ ಇನ್ನೂ ಹಸಿವೆ ಆಗತ್ತಾ? ಹಾಗೆ ದೃಷ್ಟಿ ಮಾಡ್ಬೇಡ ತಾತಯ್ಯ, ಹೊಟ್ಟೆ ನೋವು ಬರುತ್ತೆ. ಹೌದು ತಾತಯ್ಯ, ಹೋಗಿ ಹೋಗಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇದೆ, ಅದನ್ನ ತಗೊಂಬಂದು ಕೊಡಿ. ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಕಾರ್ಟೂನ್ ಹಾಕೊಡಿ, ಆ ಕಾರ್ಟೂನ್ ನೋಡ್ಕೋತಾ ಐಸ್ ಕ್ರೀಮ್ ನ ತಿಂತಾ ಇರ್ತೀವಿ. ಮಗು ರಮೇಶು, ನಾವು ಪ್ರಶಾಂತವಾಗಿ ನಮ್ ಕೆಲಸ ಮಾಡ್ಕೋಬೇಕು ಅಂದ್ರೆ ಮಕ್ಕಳು ಹೇಳಿದ ಹಾಗೆ ಅದೆಲ್ಲ ರೆಡಿ ಮಾಡ್ಕೊಡು, ಆಗ್ಲೇ ಅವರು ಕೂಲ್ ಆಗಿರ್ತಾರೆ. ರಮೇಶ್ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ ತಂದು ಮಕ್ಕಳಿಗೆ ಕಾರ್ಟೂನ್ ಹಾಕುತ್ತಾನೆ. ಆ ನಂತರ ಫ್ರಿಜ್ ಹತ್ರ ಬಂದು 2 ಐಸ್ ಕ್ರೀಮ್ ತಂದು ಮಕ್ಕಳ ಹತ್ರ ಬರ್ತಾನೆ. ಇದನ್ನ ತಿಂತಾ ಇರಿ ಎಂದು ಹೇಳಿ ರಮೇಶ್ ಕಿಚನ್ ಒಳಗೆ ಹೋಗುತ್ತಾನೆ. ಪರಕೆಯಿಂದ ಕಿಚನ್ ಎಲ್ಲ ಗುಡಿಸುತ್ತಾನೆ. ನಂತರ ಸಿಂಕ್ ಅಲ್ಲಿರುವ ಪಾತ್ರೆಗಳನ್ನೆಲ್ಲ ತೊಳೆಯುತ್ತಾನೆ. ಪ್ರಸಾದ್ ಕಸದ ಬುಟ್ಟಿ ಹಿಡ್ಕೊಂಡು ಹಾಲಲ್ಲಿ ಅಲ್ಲಿ ಇಲ್ಲಿ ಬಿದ್ದ ಅತ್ತೆ ಸೊಸೆಯರು IPL ಮ್ಯಾಚ್ ನೋಡ್ತಾ ತಿಂದು ಕುಡಿದು ಬಿಸಾಕಿದ ಲೇಸು, ಬಿಂಗೋ, ಕುರ್ಕುರೆ ಪ್ಯಾಕೆಟ್ಸ್, ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಗಳನ್ನ ಆಯ್ದುಕೊಂಡು ಆ ಬುಟ್ಟಿಲಿ ಹಾಕ್ತಾ ಇರ್ತಾನೆ. ಹಾಗೆ ರಾತ್ರಿ ಸಮಯ 9 ಗಂಟೆ ಆಗುತ್ತೆ. ರಮೇಶ್ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾನೆ. ಪ್ರಸಾದ್, ರಮೇಶ್ ಮಕ್ಕಳು ಎಲ್ಲರೂ ಸೇರಿ ಹೊಟ್ಟೆ ತುಂಬಾ ತಿನ್ನುತ್ತಾರೆ. ಈಗ AC ಹಾಕೊಂಡು ಮಲ್ಕೋತಾರೆ. ಆ ದಿನದ IPL ಮ್ಯಾಚ್ ಆದ ನಂತರ ಅತ್ತೆ ಸೊಸೆಯರು ಸಂಭ್ರಮ ಪಡುತ್ತಾ ತಿನ್ನೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ರುಚಿಕರವಾದ ಊಟವನ್ನು ಮಾಡಿ ಹಾಯಾಗಿ ಮಲಗಿರುತ್ತಾರೆ. ಈ ವಿಧದಿಂದ IPL ಹುಚ್ಚಿರುವ ಅತ್ತೆ ಸೊಸೆಯರಿಬ್ಬರು ಸೇರಿ ಮನೆಯಲ್ಲಿರುವ ಗಂಡಸರಿಗೆ ಭಯಪಡಿಸಿ ಎಲ್ಲ ಕೆಲಸವನ್ನು ಮಾಡುವ ಹಾಗೆ ಮಾಡ್ತಾರೆ. ಬಿಸಿಲು ಕಾಲದಲ್ಲಿ ಅತ್ತೆ ಸೊಸೆಯರ ತಾಟೀನಿಂಗು. ಅಕ್ಕಪಕ್ಕದ ಮನೆಯಲ್ಲಿರುವ ಶಾರದಾ, ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಅವರವರ ಮನೆ ಗೇಟ್ ಹತ್ರ ನಿಂತ್ಕೊಂಡು ಬೀದಿಯಲ್ಲಿ ತರಕಾರಿಯ ಕಮಲಳಿಗಾಗಿ ಎದುರು ನೋಡ್ತಾ ಇರ್ತಾರೆ. ಆಗಲೇ ಕಮಲ ತಳ್ಳುಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಚಕಚಕ ಅವರ ಮನೆಯಿಂದ ಅವರನ್ನು ನೋಡಿಕೊಳ್ಳುತ್ತಾ ಹೊರಟು ಹೋಗ್ತಾ ಇರ್ತಾಳೆ. ಏ ಕಮಲ, ನಿಂತ್ಕೋ, ತರಕಾರಿಗಾಗಿ ಆಗಿಂದ ಎದುರು ನೋಡ್ತಾ ಇದ್ರೆ ನೀನೇನೆ ಹೀಗೆ ಬಂದು ಹಾಗೆ ಮಿಂಚೊಳದಾಗಿ ಹೊರಟೋಗ್ತಾ ಇದ್ಯಾ? ಅಮ್ಮ ಅನಾಮಿಕಾ, ಶಾರದಮ್ಮ ತಾಯಿ, ನಿಮ್ಗೆ ಕೈ ಮುಗಿತೀನಿ. ನಿಮ್ಮಿಬ್ಬರಲ್ಲಿ ಯಾರೊಬ್ಬರಿಗೂ ತರಕಾರಿ ಮಾರಲ್ಲಮ್ಮ, ನನ್ನನ್ನು ಬಿಟ್ಬಿಡಿ. ಒಬ್ಬರಿಗೆ ಬೇಡ ಅಂತ ಮತ್ತೊಬ್ಬರಿಗೆ ಕೊಡಲಾರೆ. ಕೊಟ್ರೆ ಏನಾಗುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇಬ್ಬರಿಗೂ ಕೊಡದೆ ಇಲ್ಲಿಂದ ಹೊರಟೋಗೋದೆ ನಿಮ್ಗೂ ಒಳ್ಳೇದು, ನಂಗೂ ಒಳ್ಳೇದು ಎಂದು ಕಮಲ ಹೊರಟು ಹೋಗುತ್ತಾಳೆ. ಆದ್ರಿಂದ ಅತ್ತೆ ಸೊಸೆಯರು ಒಬ್ಬರ ಮೇಲೆ ಒಬ್ಬರು ಮಾತಿನ ಯುದ್ಧವನ್ನು ಪ್ರಕಟಿಸುತ್ತಾರೆ. ಕೋಪದಿಂದ ಬೈಕೊಳ್ಳುತ್ತಾ ರೋಡ್ ಮೇಲೆಗೆ ಬರ್ತಾರೆ. ಒಬ್ಬರ ಜುಟ್ಟನ್ನು ಒಬ್ಬರು ಹಿಡ್ಕೋತಾರೆ. ಎಷ್ಟು ಪೊಗರೆ ನಿಂಗೆ, ನನ್ ಜುಟ್ಟನ್ನು ಹಿಡ್ಕೋತೀಯಾ? ತಾವು ನನ್ ಜುಟ್ಟು ಹಿಡ್ಕೊಂಡ್ರೆ ನಾನು ಕಾಲು ಹಿಡ್ಕೊಂಡ್ರೆ ಚೆನ್ನಾಗಿರಲ್ವಲ್ಲ ಅತ್ತೆ? ಇಷ್ಟು ದೂರ ಬಂದ ಮೇಲೆ ನೀನು ನನ್ನ ಅತ್ತೆ ಅಂತ ಕರಿಬೇಡ. ನೀನು ನನ್ ಸೊಸೆ ಅಲ್ಲ, ನಾನ್ ನಿನ್ನ ಅತ್ತನೇ ಅಲ್ಲ. ನಾವು ಅಕ್ಕಪಕ್ಕದವರು. ನಿಂಗು ನಂಗು ಯಾವಾಗ ನೋಡಿದ್ರು ಹೀಗೆ ಯುದ್ಧ ನಡೀತಾನೆ ಇರ್ಬೇಕು, ನಾನು ನಿನ್ಗೆ ಹೊಡಿತಾನೆ ಇರ್ಬೇಕು ಎಂದು ಹೇಳುತ್ತಾ ಇರುವಾಗ ಐಸ್ ಕ್ರೀಮ್ ಮಾಡ್ತಾ ಇರುವ ಸಾಂಬಯ್ಯ ಅವರ ಹತ್ರ ಬರ್ತಾನೆ. ಅಯ್ಯಯ್ಯೋ ದೊಡ್ಡಮ್ಮನವ್ರೆ, ಚಿಕ್ಕಮ್ಮನವ್ರೆ, ಏನ್ರಿ ಜಗಳ? ನೀವಿನ್ನು ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ? ಹೀಗೆ ಒಬ್ಬರ ಜುಟ್ಟನ್ನೊಬ್ರು ಹಿಡ್ಕೊಂಡು ಹೊಡ್ಕೋತಾ ಇದ್ದೀರಾ? ಬಿಟ್ಬಿಡಿ.
ನಿಮ್ಮನ್ನು ನೋಡುವ ಮಕ್ಕಳು ದೊಡ್ಡವರು ಚೆನ್ನಾಗಿ ನಗಬೇಕು, ನಮ್ಮ ಅತ್ತೆ ಸೊಸೆಯರು ಅಂತ ಪ್ರೇಮದಿಂದ ಹೇಳ್ಕೋಬೇಕು, ಹಾಗಿರ್ಬೇಕು ಹೊರತು ಏನ್ರಿ ಇದು ಎಂದು ಸಾಂಬಯ್ಯ ಹೇಳಿದ್ದರಿಂದ ಅತ್ತೆ ಸೊಸೆಯರು ಬಿಡಿಸಿಕೊಳ್ಳುತ್ತಾರೆ. ಆದ್ರೂ ಕೋಪದಿಂದ ಒಬ್ರನ್ನೊಬ್ರು ನೋಡ್ಕೋತಾ ಇರ್ತಾರೆ. ಸಾಂಬಯ್ಯ ಕೈಯಲ್ಲಿ 2 ಐಸ್ ಕ್ರೀಮ್ ಅನ್ನು ಹಿಡ್ಕೊಂಡು ಎದುರಿಗೆ ನಿಂತ್ಕೋತಾನೆ. ನೀವ್ ಏನಕ್ಕೆ ಕೊಡ್ಕೋತಿರೋ ನಂಗೆ ಅರ್ಥ ಆಯ್ತಮ್ಮ, ಅದಕ್ಕೆ ನಾನು ಯಾರಿಗೂ ಏನು ಕೊಡೋದಿಲ್ಲ. ನಿಮ್ಗೆ ಐಸ್ ಕ್ರೀಮು ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸೆಯರು ಕೋಪಗಳನ್ನು ಪಕ್ಕದಲ್ಲಿಟ್ಟು ಸಾಂಬಯ್ಯನ ಹತ್ರಕ್ಕೆ ಬಂದು ಐಸ್ ಕ್ರೀಮ್ ಅನ್ನು ತಗೋತಾರೆ. ಸಾಂಬಯ್ಯ ಸಂತೋಷದಿಂದ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆಕಾಶದಲ್ಲಿ ಸೂರ್ಯ ಅಗ್ನಿ ಪರ್ವತದ ಹಾಗೆ ಉರಿತಾ ಇದ್ರು ತಂದೆ ಮಗ ಪ್ರಸಾದ್ ರಮೇಶರು ಸ್ವಲ್ಪವೂ ಲೆಕ್ಕ ಮಾಡಿಕೊಳ್ಳದೆ ತಾಟಿ ನಿಂಗಿನ ಬಗ್ಗೆ ಬೇರೆ ಬೇರೆಯಾಗಿರುವ ಅತ್ತೆ ಸೊಸೆಯರಿಗೆ ಹೇಳಬೇಕು ಎಂದು ಕೆರೆ ಕಟ್ಟೆಯಿಂದ ರಾಕೆಟ್ಗಿಂತ ವೇಗವಾಗಿ ಮನೆ ಕಡೆ ಓಡ್ತಾ ಇರ್ತಾರೆ. ಇಬ್ಬರ ಹತ್ರ ಸೆಲ್ ಫೋನ್ ಇರುತ್ತೆ, ಆದರೆ ಅದನ್ನು ಉಪಯೋಗಿಸಬೇಕು ಅನ್ನುವ ತಲೆ ಮಾತ್ರ ಇಬ್ಬರಿಗೂ ಯಾರ ಹತ್ರನೂ ಇಲ್ಲ. ಓಡ್ತಾನೆ ಇರ್ತಾರೆ. ಮಗು ರಮೇಶು, ನೀನು ನನಗಿಂತ ಮುಂದೆ ಓಡಬಾರ್ದು. ಈ ಕಂಡೀಷನ್ ನಾವು ಬೇರೆ ಆದಾಗ ಇಡ್ಲಿಲ್ವಲ್ಲಪ್ಪ. ನಾನು ನಿಮ್ಗಿಂತ ಮೊದಲೇ ಓಡ್ ಹೋಗ್ತೀನಿ. ಅನಾಮಿಕಂಗೆ ತಾಟಿ ನಿಂಗಿನ ಬಗ್ಗೆ ಹೇಳ್ತೀನಿ. ಗೌಡ್ರು ಹೇಳ್ದಾಗೆ ಆ ತಾಟಿ ನಿಂಗನ ನಾನು ಅನಾಮಿಕ ಮೊದಲೇ ಕೊಯ್ಕೋತೀವಿ. ಇಲ್ಲಪ್ಪ, ಮೊದಲೇ ನಾನು ನಿಮ್ಮಮ್ಮಂಗೆ ತಾಟಿ ನಿಂಗಿನ ಬಗ್ಗೆ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ಮಮ್ಮನ ಜೊತೆ ನನಗೆ ಸರಿಯಾಗಿರಲ್ಲ. ಅಪ್ಪ, ಅನಾಮಿಕಂಗೆ ತಾಟಿ ನಿಂಗಿನ ಬಗ್ಗೆ ಮೊದಲು ನಾನು ಹೇಳದೇ ಇದ್ರೆ ನನ್ನ ಪರಿಸ್ಥಿತಿ ಇನ್ನೂ ದಾರುಣವಾಗಿರುತ್ತಪ್ಪ. ನನ್ನನ್ನ ಈ ತಾಟಿ ನಿಂಗಿನ ವಿಷಯದಲ್ಲಿ ಕ್ಷಮಿಸ್ಬಿಡಿ ಅಪ್ಪ. ಮೊದಲು ನಾನೇ ಮನೆಗೆ ಹೋಗ್ತಾ ಇದ್ದೀನಿ ಎಂದು ರಮೇಶ್ ಮೊದಲು ಮನೆ ಕಡೆ ಓಡ್ತಾ ಇರ್ತಾನೆ. ಪ್ರಸಾದಂಗೆ ಕಾಲು ಸುಡ್ತಾ ಇದ್ದಿದ್ದರಿಂದ ಮಣ್ಣಿನ ರೋಡ್ ಮೇಲೆ ಒಂದು ಮರದ ಹತ್ರ ನಿಂತ್ಕೋತಾನೆ. ಆಯಾಸ ಪಡುತ್ತಾ, ಹಬ್ಬ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರಿದ್ರೆ ಚೆನ್ನಾಗಿರುತ್ತೆ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಸೈಕಲ್ ಮೇಲೆ ವೀರಯ್ಯ ಅನ್ನುವ ರೈತ ಬರುತ್ತಾನೆ. ಸಮಯಕ್ಕೆ ದೇವರ ಹಾಗೆ ಕಾಣಿಸಿದ್ದೀರಪ್ಪ. ಒಂದು ಸಲ ತಮ್ಮ ಫೋನ್ ಕೊಡಿ ಸ್ವಾಮಿ, ಮನೆಗೆ ಫೋನ್ ಮಾಡಿ ಮುಖ್ಯವಾದ ವಿಷಯ ಹೇಳಬೇಕು ಎಂದು ವೀರಯ್ಯ ಕೇಳಿದ್ದರಿಂದ ಪ್ರಸಾದನ್ಗೆ ಆಗ ನೆನಪಿಗೆ ಬರುತ್ತೆ ತನ್ನ ಹತ್ರ ಫೋನ್ ಇದೆ ಅಂತ ವಿಷಯ. ಅಷ್ಟೇ ಪ್ರಸಾದನ ಮಿದುಳು ಪಾದರಸದ ಹಾಗೆ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಸಂತೋಷ ಪಡುತ್ತಾ, ವೀರಯ್ಯ ಸರಿಯಾದ ಸಮಯಕ್ಕೆ ಬಂದು ನನ್ನ ಸೆಲ್ ಫೋನ್ ಇದೆ ಅಂತ ನನ್ಗೆ ನೆನಪಿಸ್ದೆ. ನಾನು ನನ್ನ ಹತ್ರ ಫೋನ್ ಇದೆ ಅನ್ನೋ ವಿಷಯನ ಮರ್ತೋಗಿ ತಾಟಿ ನಿಂಗಿನ ಬಗ್ಗೆ ನನ್ನ ಹೆಂಡತಿ ಶಾರದಂಗೆ ಹೇಳ್ಬೇಕು ಅಂತ ಇಷ್ಟು ಕಾಲು ಸುಡ್ತಾ ಇದ್ರು ಓಡ್ತಾನೆ ಇದ್ದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ. ಮನೆಗಾಗಿ ಒಂದ್ಸಲ ಫೋನ್ ಮಾಡ್ಕೋಬೇಕು. ತಮ್ಮ ಫೋನ್ ಕೊಡಿಯಪ್ಪ, ಪುಣ್ಯ ಬರುತ್ತೆ. ಕೊಡ್ತೀನಪ್ಪ ವೀರಯ್ಯ, ಕೊಡ್ತೀನಿರು. ನನ್ಗೊಂದು ಫೋನ್ ಇದೆ ಅನ್ನುವ ವಿಷಯನ ನೆನಪಿಸಿದೆ. ನಿಂಗೆ ಫೋನ್ ಕೊಡದೆ ನಾನು ಹೇಗೆ ಇರ್ತೀನಿ ಹೇಳು? ಖಚಿತವಾಗಿ ಕೊಡ್ತೀನಿ. ಆದ್ರೆ ನಾನು ನನ್ನ ಹೆಂಡತಿ ಜೊತೆ 2 ಮಾತನ್ನು ಮಾತಾಡಿ ಕೊಡ್ತೀನಿ, ಆಮೇಲೆ ನೀನ್ ಇಷ್ಟ. ಪ್ರಸಾದ್ ತನ್ನ ಹೆಂಡತಿ ಶಾರದಂಗೆ ಫೋನ್ ಮಾಡುತ್ತಾನೆ. ಶಾರದಾ ಕೂಲರ್ ಹಾಕೊಂಡು ಮನೆಯಲ್ಲಿ ಹಾಯಾಗಿ ಮಲಗಿರ್ತಾಳೆ. ಆ ಕೂಲರ್ ಮೇಲಿರುವ ಸೆಲ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆದರೆ ಶಾರದಾ ಮಲಗಿದ್ದರಿಂದ ಫೋನ್ ಅನ್ನ ರಿಸೀವ್ ಮಾಡ್ಕೊಳ್ದೆ ಹೋಗ್ತಾಳೆ. ಪ್ರಸಾದ್ ಮಾತ್ರ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ಶಾರದಾ ನಿದ್ರೆಯಿಂದ ಹೇಳಿಲ್ಲ. ಪ್ರಸಾದ್ ಫೋನ್ ಮಾಡ್ತಾನೆ ಇರ್ತಾನೆ, ಆದ್ರೆ ಫಲಿತವಿರುವುದಿಲ್ಲ. ಅದರಿಂದ ಪ್ರಸಾದಂಗೆ ಕೋಪ ಬರುತ್ತೆ. ಫೋನ್ ಅನ್ನು ಚೂರ್ ಮಾಡ್ಬೇಕು ಅಂದ್ಕೋತಾನೆ. ಆದ್ರೆ ತನ್ನ ಪಕ್ಕದಲ್ಲಿ ತನ್ನನ್ನೇ ಆಸೆಯಿಂದ ನೋಡ್ತಾ ಇರೋ ವೀರಯ್ಯ ರೈತ ಕಾಣಿಸುತ್ತಾನೆ. ತಗೋ ವೀರಯ್ಯ, ಫೋನ್ ನೀನ್ ತಗೋ ಎಂದು ವೀರಯ್ಯಂಗೆ ಕೊಡ್ತಾನೆ. ವೀರಯ್ಯ ಫೋನ್ ಅಲ್ಲೇ ಮಾತಾಡ್ತಾ ಹಾಗೆ ಪಕ್ಕಕ್ಕೆ ಹೋಗ್ತಾನೆ. ರಮೇಶ್ ಆಯಾಸ ಪಡುತ್ತಾ ಪ್ರಸಾದನ ಹತ್ರ ಬರ್ತಾನೆ. ಏನಾಯ್ತಪ್ಪ? ಅನಕೊಂಡದಂತ ನಿನ್ನ ಹೆಂಡತಿ ಆಗ್ಲಿ, ದೊಡ್ಡ ಹುಲಿ ಅಂತ ನನ್ನ ಹೆಂಡತಿ ಆಗ್ಲಿ ನಿನ್ ಹಿಂದೆ ಓಡ್ಕೊಂಡ್ ಬರ್ತಾ ಇದಾರೆ ಏನೋ? ಇಷ್ಟೆಲ್ಲ ಆಯಾಸ ಪಡ್ತಾ ಬಂದೆ. ಅನಕೊಂಡನೂ ಇಲ್ಲ, ದೊಡ್ಡ ಹುಲಿನೂ ಇಲ್ಲಪ್ಪ. ಮನೆಗೆ ಓಡ್ತಾ ನಡೀತಾ ಇದ್ರೆ ನಂಗೊಂದ್ ಸೂಪರ್ ಆಲೋಚನೆ ಬಂತಪ್ಪ. ಅದಕ್ಕೆ ತಿರ್ಗಿ ನಿಮ್ಮ ಹತ್ರನೇ ಓಡ್ಕೊಂಡ್ ಬಂದೆ. ಏನೋ ಆಲೋಚನೆ ಬಂತ? ಏನಪ್ಪ ಅದು ಆಲೋಚನೆ? ಈ ತಾಟಿ ನಿಂಗಿನಿಂದ ಅತ್ತೆ ಸೊಸೆಯರನ್ನ ಒಂದು ಮಾಡಿದ್ರೆ ಹೇಗಿರುತ್ತಪ್ಪ? ಚೆನ್ನಾಗಿರುತ್ತೆ ಮಗನೇ. ಈ ಅತ್ತೆ ಸೊಸೆಯರನ್ನ ಹೇಗೆ ಒಂದು ಮಾಡೋದಪ್ಪ? ಅಮ್ಮ ನಿಂಗೆ ಏನ್ ಹೇಳಿದ್ಲಪ್ಪ? ಗೌಡ್ರನ್ನ ಕೇಳಿ ಪಟ್ನಕ್ಕೆ ಕರ್ಕೊಂಡು ಹೋಗಿ ತಾಟಿ ನಿಂಗಿ ಮಾರಕ್ ಬರೋಣ, ದುಡ್ಡು ಬರುತ್ತಲ್ಲ ಅಂತ ಹೇಳಿದ್ಲು. ನಂಗೂ ಅನಾಮಿಕ ಇದೆ ಹೇಳಿದ್ಲು. ನೀವು ಅಮ್ಮನ ಹತ್ರ ಹೋಗಿ ಗೌಡನ್ ಕೇಳ್ದೆ, ಆದ್ರೆ ನಿಮ್ಮ ಮಗ ರಮೇಶ್ ಕೂಡ ಕೇಳಿದ್ರು, ಕೊಡ್ತೀನಿ ಅಂದಿದ್ದೀನಿ. ಇಬ್ರು ಜೊತೆಯಾಗಿ ತಗೊಳ್ಳಿ, ಇಬ್ರು ಕಲೆತು ಮಾರ್ಕೊಳ್ಳಿ, ಬಂದ ದುಡ್ಡನ್ನ ಸಂತೋಷದಿಂದ ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು. ನೀನು ಕೂಡ ಹೀಗೆ ಸೊಸೆಗೆ ಹೇಳ್ಬೇಕು. ಹೌದಪ್ಪ, ನಾನು ಕೂಡ ಅನಾಮಿಕಂಗ್ ಹೀಗೆ ಹೇಳ್ತೀನಿ ಅಂದು ತಂದೆ ಮಕ್ಕಳು ಮಾತನಾಡಿಕೊಳ್ಳುತ್ತಾ ಇರುವಾಗ ವೀರಯ್ಯ ಫೋನ್ ತಂದು ಕೊಡುತ್ತಾನೆ. ಆದ್ರಿಂದ ಇಬ್ಬರು ಮನೆಗೆ ಹೊರಟು ಸೇರುತ್ತಾರೆ. ಆ ದಿನ ಸಾಯಂಕಾಲದ ಹೊತ್ತು ವಾತಾವರಣ ಬಹಳ ತಣ್ಣಗಿರುತ್ತೆ. ಹರೀಶ್ ಭವ್ಯ ಇಬ್ಬರು ಆಡ್ಕೋತಾ ಇರ್ತಾರೆ. ಎದುರು ಬದರು ಮನೆಯಲ್ಲಿರುವ ಗೋಡೆ ಹತ್ತಿರ ಅತ್ತೆ ಸೊಸೆಯರು ತಂದೆ ಮಗ ನಿಂತಿರುತ್ತಾರೆ. ಶಾರದಾ, ನೀನ್ ಹೇಳಿದ ಹಾಗೆ ನಾನು ಗೌಡ್ರನ್ನ ತಾಟಿ ನಿಂಗಿನ ಬಗ್ಗೆ ಕೇಳ್ದೆ. ಎಲ್ಲ ನಮಗೆ ಕೊಡ್ತೀನಿ ಅನ್ನ. ಇಲ್ಲ ಶಾರದಾ, ಮಗ ರಮೇಶ್ ಕೂಡ ಕೇಳಿದ್ನಂತೆ.
ಇಬ್ಬರನ್ನು ಸೇರಿ ತಗೊಳ್ಳಿ, ಇಬ್ರು ಸೇರಿ ಚೆನ್ನಾಗಿ ಮಾರ್ಕೊಳ್ಳಿ ಅಂತ ಹೇಳದ್ನಂತೆ. ಬಂದ ಲಾಭದಲ್ಲಿ ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ದಾನೆ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ, ಮುಖ ತಿರುಗಿಸಿಕೊಳ್ಳುತ್ತಾರೆ. ಇದನ್ನು ನೋಡಿ ತಂದೆ ಮಗಂಗೆ ಏನು ಸ್ವಲ್ಪ ಹಿಡಿಸಲಿಲ್ಲ. ಆ ಅತ್ತೆ ಸೊಸೆಯರಿಬ್ರು ಚೆನ್ನಾಗಿ ಆಲೋಚಿಸ್ಕೊಳ್ಳಿ. ಬಿಸಿಲು ಕಾಲದಲ್ಲಿ ತಾಟಿ ನಿಂಗಿಗೆ ಬಹಳ ಡಿಮ್ಯಾಂಡ್ ಇರುತ್ತೆ. ನಾವು ಟ್ರಕ್ ಅಲ್ಲಿ ತಗೊಂಡೋಗಿ ಟೌನ್ ಅಲ್ಲಿ ಒಂದ್ ಕಡೆ ಇಟ್ಕೊಂಡು ತಾಟಿ ನಿಂಗನ್ನ ಮಾರಿದ್ರೆ ನಮಗೆ ತುಂಬಾ ದುಡ್ಡು ಬರುತ್ತೆ. ಅದನ್ನ ಹಂಚ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಆ ಗೌಡನ್ನ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇನ್ನು ಮೇಲೆ ನಿಮ್ಮಿಷ್ಟ. ಇನ್ನು ಅತ್ತೆ ಸೊಸೆಯರು ತಾಟಿ ನಿಂಗಿಗಾಗಿ ಕಲಿತು ಹೋಗುತ್ತಾರೆ. ಮಾರನೇ ದಿನ ಎಲ್ಲರೂ ಸೇರಿ ಒಂದು ಟ್ರಕ್ ಅನ್ನು ತೆಗೆದುಕೊಂಡು ತಾಟಿ ಮರದ ಹತ್ರ ಬರ್ತಾರೆ. ಶಾರದಾ ಅನಾಮಿಕಾ ಒಂದೊಂದು ತಾಟಿ ಮರವನ್ನು ಹತ್ತುತ್ತಾರೆ. ತಾಟಿ ನಿಂಗನ್ನು ಕೊಯ್ಯುತ್ತಾರೆ. ಟ್ರಕ್ ಹತ್ರ ಇರುವ ತಂದೆ ಮಗ ತಮ್ಮ ಆಲೋಚನೆ ಫಲಿಸಿದ್ದಕ್ಕೆ ಸಂತೋಷ ಪಡ್ತಾ ಇರ್ತಾರೆ. ತಾಟಿ ನಿಂಗನ್ನು ಕೊಯ್ಯೋದು ಆದ ಮೇಲೆ ಶಾರದಾ ಅನಾಮಿಕರು ಮರದಿಂದ ಇಳಿಯುತ್ತಾರೆ. ಅಜ್ಜಿ ಅಜ್ಜಿ, ನನಗೂ ತಂಗಿಗೂ ತಾಟಿ ನಿಂಗನ ಕೊಡು. ಕೊಡ್ತೀನೋ ಮೊಮ್ಮಗನೇ, ನಿಮಗ್ ಕೊಡದೆ ಇದನ್ನೆಲ್ಲ ಯಾರಿಗೆ ಕೊಡ್ತೀನಿ ಹೇಳು ಎಂದು ಶಾರದಾ ತಾಟಿ ನಿಂಗನ್ನು ಕಟ್ ಮಾಡಿ ಹರೀಶ್ ಭವ್ಯರಿಗೆ ತಿನ್ನಿಸುತ್ತಾಳೆ. ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ. ಶಾರದಾ, ಬಿಸಿಲು ಹೆಚ್ಚಾಗ್ತಾ ಇದೆ, ನಾವು ಇಲ್ಲಿಂದ ಟೌನ್ಗೆ ಹೋಗ್ಬೇಕು. ಹೌದು ಅತ್ತೆ, ಬಿಸಿಲು ಈಗಾಗಲೇ ಹೆಚ್ಚಾಗಿದೆ ಅನಿಸ್ತಾ ಇದೆ. ಎಲ್ಲರೂ ಸೇರಿ ತಾಟಿ ನಿಂಗನ್ನ ಟ್ರಕ್ಕಲ್ಲಿ ಹಾಕಿಕೊಳ್ಳುತ್ತಾರೆ. ರಮೇಶ್ ಟ್ರಕ್ ಅನ್ನು ನಡೆಸುತ್ತಾ ಇರುವಾಗ ತಾಟಿ ನಿಂಗನ ಮೇಲೆ ಕೂತ್ಕೊಂಡು ಹರೀಶ್ ಭವ್ಯರಿಗೆ ತಾಟಿ ನಿಂಗನ್ನು ಶಾರದಾ ತಿನ್ನಿಸುತ್ತಾ ಇರ್ತಾಳೆ. ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಆ ಟ್ರಕ್ ಟೌನ್ ನಲ್ಲಿ ಒಂದು ಜಾಗಕ್ಕೆ ಬಂದು ನಿಲ್ಲುತ್ತದೆ. ಎಲ್ಲರೂ ಗಾಡಿಯಿಂದ ಇಳಿಯುತ್ತಾರೆ. ಈ ಜಾಗ ಚೆನ್ನಾಗಿದೆ ಅಲ್ವಾ ಸೊಸೆ? ಹೌದು ಅತ್ತೆ, ಇಲ್ಲೇ ಕೂತ್ಕೊಂಡು ತಾಟಿ ನಿಂಗನ್ನ ಹೊಡಿತಾ ಇರೋಣ. ಅವರು ಮಾವಯ್ಯ ಸೇರಿ ತಾಟಿ ನಿಂಗಿಲಿ ಮಾರಾಟವಾಗುತ್ತೆ ಅಂತ ಕೂಗ್ತಾ ಇರ್ತಾರೆ. ಮತ್ತೆ ಬೋರ್ಡ್ಸ್ ಕೂಡ ಹಿಡ್ಕೊಂಡು ನಿಂತ್ಕೋತಾರೆ. ಅತ್ತೆ ಸೊಸೆಯರು ತಾಟಿ ನಿಂಗಿನ ಕಾಯನ್ನು ಕೆಳಗೆ ಹಾಕೊಂಡು ಕೂತ್ಕೋತಾರೆ. ರಮೇಶ್ ಪ್ರಸಾದ್ ಅವರು ರೋಡ್ಗೆ ಎರಡು ಕಡೆ ನಿಂತ್ಕೊಂಡು ತಾಟಿ ನಿಂಗು ಅಂತ ಅರಚ್ತಾ ಇರ್ತಾರೆ. ಬಿಸಿಲು ಕಾಲದಲ್ಲಿ ತಾಟಿ ನಿಂಗನ್ನು ಬೇಡ ಅಂತ ಅನ್ನುವವರೇ ಇರುವುದಿಲ್ಲ. ಪ್ರತಿಯೊಬ್ಬರು ತಾಟಿ ನಿಂಗನ್ನು ತಿನ್ನಲೇಬೇಕು ಅಂದ್ಕೋತಾರೆ. ರಮೇಶ್ ಪ್ರಸಾದರ ಮಾತನ್ನು ಕೇಳಿ ರೋಡ್ ಮೇಲೆ ಹೋಗ್ತಾ ಇರುವವರೆಲ್ಲರೂ ಸಂತೋಷದಿಂದ ಅತ್ತೆ ಸೊಸೆಯರ ಹತ್ರಕ್ಕೆ ಬರುತ್ತಾರೆ. ದುಡ್ಡು ಕೊಟ್ಟು ಬೇಕಾದಷ್ಟು ತಾಟಿ ನಿಂಗನ್ನು ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಸಮಯ ಕಳೆದು ಹೋಗ್ತಾ ಇದ್ದ ಹಾಗೆ ತಾಟಿ ನಿಂಗಿಗಾಗಿ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಅತ್ತೆ ಸೊಸೆಯರು ಚಕಚಕ ಮತ್ತಷ್ಟು ವೇಗದಿಂದ ತಾಟಿ ನಿಂಗನ್ನು ತೆಕ್ಕೊಡ್ತಾ ಇರ್ತಾರೆ. ಕತ್ತಲಾಗುತ್ತಾ ಇರುವಾಗ ತೆಗೆದುಕೊಂಡು ಹೋದ ಟ್ರಕ್ ಎಲ್ಲ ಮಾರಾಟವಾಗಿ ಹೋಗುತ್ತೆ. ಬಹಳ ದುಡ್ಡು ಬರುತ್ತೆ. ಇಬ್ಬರು ಅತ್ತೆ ಸೊಸೆಯರು ಸರಿ ಸಮಾನವಾಗಿ ಹಂಚಿಕೊಳ್ಳುತ್ತಾರೆ. ಎಲ್ಲರೂ ಅದೆಲ್ಲ ಮಾಡಿದ ಮೇಲೆ ನೀರಸವಾಗಿ ಮನೆಗೆ ಬರ್ತಾರೆ. ಕೈ ತುಂಬಾ ನೋವಾಗ್ತಾ ಇದ್ದಿದ್ದರಿಂದ ಶಾರದಾ ಅಡಿಗೆ ಮಾಡಲಾರದೆ ಮನೆಯಲ್ಲೇ ಮಲಗಿರುತ್ತಾಳೆ. ಅನಾಮಿಕಾ ಮಾತ್ರ ಸ್ವಲ್ಪ ಸಹನೆ ತಂದುಕೊಂಡು ಅಡಿಗೆ ಮಾಡ್ತಾಳೆ. ಮಕ್ಕಳಿಗೆ ತಿನ್ನಿಸುತ್ತಾಳೆ. ಅನಾಮಿಕಾ, ಅಮ್ಮ ಸಹನೆ ಇಲ್ಲದೆ ಅಡಿಗೆ ಮಾಡಿದ ಹಾಗಿಲ್ಲ, ಈ ದಿನ ಸುಸ್ತಾಗಿ ಹೋದಾಗಿದ್ದೀರಿ, ನಾನ್ ಮಾಡಿದೀನಿ. ಮಕ್ಕಳಿಗೆ ತಿನ್ನಿಸಿದ ಮೇಲೆ ನಾನು ಹೋಗಿ ಅನ್ನ ಸಾರು ಕೊಟ್ಟು ಬರ್ತೀನಿ. ಮಮ್ಮಿ, ನಾನು ತಂಗಿ ತಿಂತೀವಿ, ನೀನು ಅಜ್ಜಿ ತಾತಂಗೆ ಅನ್ನ ಕೊಟ್ಬಿಟ್ ಬಾ ಎಂದು ಮಕ್ಕಳು ಹೇಳುತ್ತಲೇ ರಮೇಶನ್ಗೆ ಸಂತೋಷವಾಗುತ್ತದೆ. ಅನಾಮಿಕಾ ಅನ್ನ ಸಾರು ತೆಗೆದುಕೊಂಡು ಶಾರದಾ ಅವರ ಹತ್ರಕ್ಕೆ ಬರುತ್ತಾಳೆ. ಪ್ರಸಾದಂಗೆ ಅನ್ನ ಹಾಕುತ್ತಾಳೆ. ಶಾರದಂಗೆ ತಿನ್ನಿಸುತ್ತಾಳೆ. ಶಾರದಾ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಅನಾಮಿಕಳಿಗೆ ತಿನ್ನಿಸುತ್ತಾರೆ. ಮಾರನೇ ದಿನದಿಂದ ಎಲ್ಲರೂ ಕಲಿತು ಬೆರೆತು ಒಂದೇ ಮನೆಯಲ್ಲಿರುತ್ತಾರೆ.